ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಏನಾದರೂ ನಿಮಗೆ ಬರ್ತಿಲ್ಲ ಅನ್ನೋದಾದ್ರೆ ನೀವು ಈ ಒಂದು 3 ಕೆಲಸ ಮಾಡಬೇಕಾಗುತ್ತೆ. ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮಗೆ ಬರ್ತಿಲ್ಲ ಅನ್ನೋದಾದ್ರೆ ನೀವು ಮಾಡಬೇಕಾಗಿರುವಂತಹ ಒಂದು 3 ಕೆಲಸಗಳೇನು ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಚಾನಲ್ಗೆ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದ. ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ ಕೆಲವರಿಗೆ ಏನಾಗ್ತಿರುತ್ತೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ, ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ಲ. ಕೆಲವರಿಗೆ ಒಂದು 5 ಕಂತು ಬಂದಿರುತ್ತೆ, ಇನ್ನೊಂದು 5 ಕಂತು ಬರಲ್ಲ. ಇನ್ನು ಕೆಲವರಿಗೆ 1 ಕಂತು ಹಣ ಬಂದಿರುತ್ತೆ, ಇನ್ನೊಂದು ಕಂತು ಹಣ ಬಂದಿರಲ್ಲ. ಇನ್ನು ಕೆಲವರಿಗೆ ಅರ್ಜಿ ಸಲ್ಲಿಕೆ ಮಾಡಿದಾಗಿಂದಾನು ಗೃಹಲಕ್ಷ್ಮಿ ಯೋಜನೆಯ ಹಣನೇ ಅವ್ರಿಗೆ ಪಾಪ ಬಂದಿರಲ್ಲ. ಈಗ ನೀವು ಈ ಒಂದು 3 ಕೆಲಸ ಮಾಡಬೇಕಾಗುತ್ತೆ. ಏನೇನ್ ಮಾಡಬೇಕು ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಿಲ್ಲ 2000 ಅನ್ನೋದಾದ್ರೆ ಅಂತ ಹೇಳ್ತೀನಿ. 1 by 1 ಹೇಳ್ತಾ ಹೋಗ್ತೀನಿ. ನೀವು ಈ ಒಂದು 3 ಕೆಲಸ ಏನ್ ಮಾಡ್ಬೇಕಂತ ಹೇಳ್ತೀನಿ. ನೀವು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ. ಮತ್ತೆ ಹೇಳ್ತಿದ್ದೀನಿ ನೋಡಿ. ಮೊದಲನೇದಾಗಿ ನೀವು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ GST ಮತ್ತು ಟ್ಯಾಕ್ಸ್ ಪೇ ಮಾಡ್ತಿದ್ದೀರಾ ಅನ್ಬಿಟ್ಟು ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಜಮಾ ಆಗ್ತಿಲ್ಲ. ಅವ್ರಿಗೆ GST ಮತ್ತೆ ಟ್ಯಾಕ್ಸ್ ಪೇ ಮಾಡ್ತಿದ್ದೀರಾ ನೀವು, ಅದಕ್ಕೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಿಲ್ಲ ಅಂತ ಆದ್ರೆ ಹೇಳಿದಾರೆ. ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ GST ಟ್ಯಾಕ್ಸ್ ನೀವು ಪೇನೇ ಮಾಡ್ತಿಲ್ಲ, ಆದ್ರೂ ನೀವು GST ಟ್ಯಾಕ್ಸ್ ಪೇ ಮಾಡ್ತಿದ್ದೀರಾ, ಅದಕ್ಕೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಿಲ್ಲ ಅಂತ ಹೇಳ್ತಿದಾರಲ್ಲ. ನೀವೇನಾದ್ರೂ GST ಟ್ಯಾಕ್ಸ್ ಪೇ ಮಾಡ್ತಿಲ್ಲ ಅನ್ನೋದಾದ್ರೆ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ, ನೀವು GST ಟ್ಯಾಕ್ಸ್ ನಾವು ಪೇ ಮಾಡ್ತಿಲ್ಲ ಅಂತ ಒಂದು ದೃಢೀಕರಣ ಪತ್ರವನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಆ ಒಂದು ದೃಢೀಕರಣ ಪತ್ರವನ್ನ ತಗೊಂಡೋಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕೊಡಬೇಕಾಗುತ್ತೆ. ಮತ್ತೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಬರುತ್ತೆ. ಇದು ಮೊದಲನೇದೊಂದು. ನಿಮ್ಗೆ ಬಂದಿರುವಂತಹ ಒಂದು ಎರಡನೇದೊಂದು ಅಪ್ಡೇಟ್ ಹೇಳ್ತೀನಿ ಗೃಹಲಕ್ಷ್ಮಿ ಕುರಿತು. ಏನಪ್ಪಾ ಅಂದ್ರೆ, ಕೆಲವರಿಗೆ ಏನಾಗ್ತಿದೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಒಂದು ಅರ್ಧ ಕಂತು ಬಂದಿರುತ್ತೆ, ಇನ್ನು ಅರ್ಧ ಕಂತು ಬಂದಿರಲ್ಲ. ಈ ರೀತಿಯಾಗಿ ಸಮಸ್ಯೆಗಳಾದ್ರೆ ಆಗಿರುತ್ತೆ. ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಸ್ನೇಹಿತರೆ, ಈಗ ರಾಜ್ಯದಲ್ಲಿ 40 ಲಕ್ಷ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. 40 ಲಕ್ಷ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ತಾರೆ ಅಂತ ಹೇಳಿದ್ದಾರೆ. ಆಲ್ರೆಡಿ ಆಹಾರ ಇಲಾಖೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ ರೇಷನ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡೋದು. ಅನರ್ಹ BPL ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ತಿದ್ದಾರೆ. ನಿಮ್ಮ ಒಂದು BPL ರೇಷನ್ ಕಾರ್ಡ್ ರದ್ದಾಗಿದೆಯಾ ಇಲ್ಲ ನೀವು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ನಿಮ್ಮ ಒಂದು ಬ್ರೌಸರ್ ಓಪನ್ ಮಾಡಿ, ಆಹಾರ ಅಂತ ಸರ್ಚ್ ಮಾಡಿದ ತಕ್ಷಣ ಸ್ಟಾರ್ಟಿಂಗ್ ಅಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಸಿವಿಲ್ ಸಪ್ಲೈಸ್ ಅಂತ ಬರುತ್ತೆ. ಇಲ್ಲಿ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಬಂದಿದ ತಕ್ಷಣ ಇಲ್ಲಿ 3 ಲೈನ್ಸ್ ಕಾಣ್ತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಈ ರೇಷನ್ ಕಾರ್ಡ್ ಅಂತ ಕಾಣ್ತಿರುತ್ತೆ, ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಶೋ ಕ್ಯಾನ್ಸಲ್ಡ್ ಸಸ್ಪೆಂಡೆಡ್ ಲಿಸ್ಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಶೋ ಕ್ಯಾನ್ಸಲ್ಡ್ ಸಸ್ಪೆಂಡೆಡ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣನೇ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಕ್ಯಾನ್ಸಲ್ಡ್ ಅಂಡ್ ಸಸ್ಪೆಂಡೆಡ್ ಲಿಸ್ಟ್ ಅಂತ ಇಲ್ಲಿ ಓಪನ್ ಆಗಿದೆ. ಇಲ್ಲಿ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ, ನಿಮ್ಮ ಒಂದು ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ. ಇಲ್ಲಿ ಮತ್ತೆ ನಿಮ್ಮ ಒಂದು ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಂತ್ ಯಾವ ತಿಂಗಳಲ್ಲಿ ರೇಷನ್ ಕಾರ್ಡ್ ರದ್ದಾಗಿದೆ ಅನ್ನುವಂತ ಚೆಕ್ ಮಾಡ್ಕೋಬಹುದು. ನೋಡಿ, ನಾನು ಇದೇ ಜುಲೈ ತಿಂಗಳು ಕೊಡ್ತೀನಿ, ಯಾಕಂದ್ರೆ ಜುಲೈ ತಿಂಗಳಿನಲ್ಲೇ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ತಿದ್ದಾರೆ. ಆಲ್ರೆಡಿ ಜೂನ್ ಅಲ್ಲಿ ಎಲ್ಲ ರದ್ದು ಮಾಡಿದ್ದಾರೆ. ಈಗ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ ಅಂತ ನಿಮಗೆ ಪ್ರೂಫ್ ಇಲ್ಲಿ ಜುಲೈ ತಿಂಗಳದೇ ನಾನು ಕೊಡ್ತೀನಿ. ನೋಡಿ, ಮಂತ್ ಜುಲೈ ಕೊಟ್ಟಿದ್ದೀನಿ. ಇಯರ್ 2024 ಇದೇ ವರ್ಷದ್ದು ಗೋ ಕೊಡ್ತಿದ್ದೀನಿ. ನೋಡಿ, ಇಲ್ಲಿ ನೋಡ್ಕೋಬಹುದು. ಇಲ್ಲಿ ರೇಷನ್ ಕಾರ್ಡ್ ನಂಬರ್, ಅವ್ರ ನೇಮು, ಕ್ಯಾನ್ಸಲ್ಡ್ ಮತ್ತೆ ಕ್ಯಾನ್ಸಲ್ ಸಸ್ಪೆಂಡ್ ರೀಸನ್ ಅಂತ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಓಕೆನಾ. ವೆರಿಫೈಡ್ ಅಂಡ್ ಕ್ಯಾನ್ಸಲ್ಡ್ ಅಂತ ಕೊಟ್ಟಿದ್ದಾರೆ. ನೋಡಿ, ಈ ರೀತಿಯಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಇಲ್ಲ ಅಂತ ನೀವು ಚೆಕ್ ಮಾಡ್ಕೋಬಹುದು. ನಿಮ್ಮ ಒಂದು ಡಿಸ್ಟಿಕ್, ನಿಮ್ಮ ಒಂದು ತಾಲೂಕು, ಇಲ್ಲಿ ಯಾವ ತಿಂಗಳು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಇಯರ್ ಕೊಟ್ಬಿಟ್ಟು ಗೋ ಕೊಟ್ರೆ ಸಾಕು. ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಲ್ಲ ನೋಡ್ಕೋಬಹುದು. ನೋಡಿ, ಇಲ್ಲಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುವಂತದ್ದು ಇದೇ ತಿಂಗಳಿನಲ್ಲಿ 6ನೇ ತಾರೀಕು ಕ್ಯಾನ್ಸಲ್ ಆಗಿದೆ, 11ನೇ ತಾರೀಕು ಕ್ಯಾನ್ಸಲ್ ಆಗಿದೆ. ಈ ರೀತಿಯಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ಏನಾದ್ರು ಕ್ಯಾನ್ಸಲ್ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, ನೀವು ನಮ್ಮ ಡಿಸ್ಟಿಕ್ ಅಲ್ಲಿ, ನಮ್ಮ ಜಿಲ್ಲೆಯಲ್ಲಿ ತುಂಬಾ ಜನ ಕ್ಯಾನ್ಸಲ್ ಆಗಿರ್ಬೋದು. ಆ ಲಿಸ್ಟ್ ಅಲ್ಲೆಲ್ಲ ನಮಗೆ ಚೆಕ್ ಮಾಡೋದಕ್ಕೆ ಕಷ್ಟ ಅಂತ ನೀವು ಹೇಳೋದಾದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಅನ್ನೇ ಹಾಕ್ಬಿಟ್ಟು ನೀವು ಸಪರೇಟ್ ಆಗಿ ಒಂದು ಚೆಕ್ ಮಾಡ್ಕೋಬಹುದು. ಯಾವ ರೀತಿಯಾಗಿ ಸಪರೇಟ್ ಆಗಿ ಚೆಕ್ ಮಾಡೋದು ಅಂತ ಹೇಳ್ತೀನಿ ನೋಡಿ. ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾ ಜ್ಯೋತಿಷ್ಯರು. ಪ್ರೀತಿಯಲ್ಲಿ ಕಿರಿಕಿರಿ, ಮದುವೆ ಸಮಸ್ಯೆ, ಗಂಡ ಹೆಂಡತಿ ಕಿರಿಕಿರಿ, ಅತ್ತೆ ಸೊಸೆ ಜಗಳ, ಶತ್ರುಗಳ ನಾಶ, ಮಹಿಳೆಯರ ಗುಪ್ತ ಸಮಸ್ಯೆಗೆ ವಿಶೇಷ ಪರಿಹಾರ ಆದ್ರೆ ಮಾಡ್ಕೊಡ್ತಾರೆ. ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂತಹ ನಂಬರ್ಗಾದ್ರೆ ಕರೆ ಮಾಡಿ. ಮತ್ತೆ ನೀವು ಸೇಮ್ ಆಹಾರ ಅಂತಾನೆ ಟೈಪ್ ಮಾಡ್ತೀರಾ ನಿಮ್ಮ ಬ್ರೌಸರ್ ಅಲ್ಲಿ. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸೇಮ್ ದ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಸಿವಿಲ್ ಸಪ್ಲೈಸ್ ಅಂತಾನೆ ಬರುತ್ತೆ. ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ಹಾಕಿ ಚೆಕ್ ಮಾಡ್ಕೋಬಹುದು. ಇಲ್ಲಿ ಅವಾಗ ನೀವು ಈ ರೇಷನ್ ಕಾರ್ಡ್ ಅನ್ನ ಸೆಲೆಕ್ಟ್ ಮಾಡಿದ್ರಿ. ಈ ರೇಷನ್ ಕಾರ್ಡ್ ಪ್ಲೇಸ್ ಅಲ್ಲಿ ಇಲ್ಲಿ ಈ ಸ್ಟೇಟಸ್ ಇದೆ ಕೆಳಗಡೆ ಮೂರನೇ ಒಂದು ಇದರಲ್ಲಿ ಈ ಸ್ಟೇಟಸ್ ಅಂತ ಇದೆ ಅಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ DBT ಸ್ಟೇಟಸ್ ಹೋಗಿ. ಓಕೆನಾ. ಇಲ್ಲಿ DBT ಸ್ಟೇಟಸ್ ಹೋದ್ಮೇಲೆ ನೋಡಿ ಸ್ನೇಹಿತರೆ, ನೀವು ಇಲ್ಲಿ ಲಿಂಕ್ ನೋಡ್ಕೋಬಹುದು. ಇಲ್ಲಿ ನಾನು ಎರಡನೇ ಒಂದು ಲಿಂಕ್ ಹೋಗ್ತಿದ್ದೀನಿ ಸ್ನೇಹಿತರೆ. ಓಕೆನಾ. ಇಲ್ಲಿ ನಿಮ್ಮ ಒಂದು ಡಿಸ್ಟಿಕ್ ಯಾವ ಲಿಂಕ್ ಅಲ್ಲಿ ಇದೆ ಆ ಒಂದು ಲಿಂಕ್ ಹೋಗ್ಬೇಕಾಗುತ್ತೆ. ನಾನು ಇಲ್ಲಿ ಸೆಕೆಂಡ್ ಲಿಂಕ್ ಗಾದ್ರೆ ಹೋಗ್ತಿದ್ದೀನಿ. ಇಲ್ಲಿ ಕೋಲಾರ ಡಿಸ್ಟಿಕ್, ಅದರಿಂದ ಸೆಕೆಂಡ್ ಲಿಂಕ್ ಗಾದ್ರೆ ಹೋಗ್ತಿದ್ದೀನಿ ನಾನು. ನೋಡಿ, ಸೆಕೆಂಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದೆ.
ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಆಫ್ ನ್ಯೂ ರೇಷನ್ ಕಾರ್ಡ್ ಅಪ್ಲೈಡ್ ಅಂತ ಇದೆ, ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಇದೆ. ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದೆ. ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ನಿಮಗೆ ಸೆಲೆಕ್ಟ್ ವೆರಿಫಿಕೇಶನ್ ಟೈಪ್ ತೋರಿಸ್ತಿದೆ, ವಿತ್ OTP ವಿತೌಟ್ OTP. ನೀವು ವಿತ್ OTP ಆದ್ರೂ ಕೊಡಿ, ವಿತೌಟ್ OTP ಆದ್ರೂ ಕೊಡಿ, ನಿಮ್ಮ ಒಂದು ರೇಷನ್ ಕಾರ್ಡ್ ಆಕ್ಟಿವ್ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡಬಹುದು. ನಾನು ವಿತೌಟೇ ಕೊಡ್ತೀನಿ, ಯಾಕಂದ್ರೆ ಒಂದ್ಸಲ OTP ಬರ್ಲಿಲ್ಲ ಅಂದ್ರೆ ಯಾಕೆ ವೇಟ್ ಮಾಡೋದು, ವಿತೌಟ್ OTPನೇ ಕೊಡಿ. ನಿಮ್ಮ ಒಂದು ರೇಷನ್ ಕಾರ್ಡ್ ಏನಿದೆ ಇಲ್ಲಿ ನಾನು ಎಂಟರ್ ಮಾಡಿದೀನಲ್ಲ ಅದೇ ರೀತಿ ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನ ಎಂಟರ್ ಮಾಡಿ. ಎಂಟರ್ ಮಾಡಿಬಿಟ್ಟು ನೀವು ಇಲ್ಲಿ ಗೋ ಅಂತ ಕೊಡಿ. ಓಕೆನಾ ಸ್ನೇಹಿತರೆ, ಇಲ್ಲಿ ಗೋ ಅಂತ ಕೊಡಿ. ನೋಡಿ ಗೋ ಅಂತ ಕೊಟ್ಟಿದ ತಕ್ಷಣ ಈ ರೀತಿಯಾಗಿ ನಿಮ್ಗೆ ಓಪನ್ ಆಗುತ್ತೆ. ಇಲ್ಲಿ ಸ್ಟೇಟಸ್ ಸ್ಥಿತಿ ಅಂತ ಸ್ಟಾರ್ಟಿಂಗ್ ಅಲ್ಲಿ ಇದೆ, ಜೂಮ್ ಮಾಡಿ ತೋರಿಸ್ತೀನಿ ತಡೀರಿ. ನೋಡಿ ಸ್ಟೇಟಸ್ ಅಂತ ಇದೆ. ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ತೋರಿಸ್ತಿದೆ, ರೇಷನ್ ಕಾರ್ಡ್ ತಾಲೂಕ್ ಯಾವುದು, ರೇಷನ್ ಕಾರ್ಡ್ ಏರಿಯಾ ಯಾವುದು, ಮತ್ತೆ ರೇಷನ್ ಕಾರ್ಡ್ ಸ್ಟೇಟಸ್ ಆಕ್ಟಿವ್. ಇಲ್ಲಿ ನೋಡಿ ಗ್ರೀನ್ ಕಲರ್ ಅಲ್ಲಿ ಆಕ್ಟಿವ್ ಅಂತ ತೋರಿಸ್ತಿದೆ. ಈ ರೀತಿಯಾಗಿ ನಿಮ್ಗೆ ಏನಾದ್ರೂ ಆಕ್ಟಿವ್ ಅಂತ ತೋರಿಸ್ತಿದೆ ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಸೇಫ್ ಆಗಿದೆ. ಸ್ನೇಹಿತರ, ನೀವು ಮತ್ತೆ ಮಾಡಬೇಕಾಗಿರುವಂತಹ ಒಂದು ಮೂರನೇ ಕೆಲಸ ಏನಂದ್ರೆ ನಿಮ್ಗೆ ಹಣ ಬರ್ತಿಲ್ಲ, ನಿಮ್ದೆಲ್ಲಾ ದಾಖಲೆಗಳು ಸರಿ ಇದೆ, ರೇಷನ್ ಕಾರ್ಡು ಈಗ ಸ್ಟೇಟಸ್ ಚೆಕ್ ಮಾಡಿದೀರಾ, ಆಕ್ಟಿವ್ ಆಗಿದೆ, ಎಲ್ಲಾ ಕರೆಕ್ಟ್ ಆಗಿದೆ, ಪ್ರತಿಯೊಂದು ಕರೆಕ್ಟ್ ಆಗಿದೆ, ಆದ್ರೂ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಿಲ್ವಾ? ಹಾಗಾದ್ರೆ ಸುಮ್ನೆ ಮನೆಯಲ್ಲಿ ಕೂತ್ಕೋಬೇಡಿ. ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗಾದ್ರೆ ಹೋಗಿ ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಯಾಕೆ ಹಣ ಬರ್ತಿಲ್ಲ ಅಂತ ವಿಚಾರಿಸಿ. ಅಲ್ಲಿ ವಿಚಾರಿಸಿದ್ರೆ ಅವ್ರ ಅಧಿಕಾರಿಗಳು ಹೇಳ್ತಾರೆ ನೀವೇನ್ ಮಾಡ್ಬೇಕು ಅಂತ. ನಿಮ್ಗೆ ಗೃಹಲಕ್ಷ್ಮಿ 11ನೇ ಕಂತು 12ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ನೀವೇನು ಎಲ್ಲಿಗೂ ಹೋಗುವ ಅವಶ್ಯಕತೆ ಇಲ್ಲ, ಮನೆಯಲ್ಲೇ ಇರಿ. ಯಾಕಂದ್ರೆ 11, 12ನೇ ಕಂತಿನ ಹಣ ಯಾವ ಫಲಾನುಭವಿಗಳಿಗೂ ಜಮಾ ಆಗ್ತಿಲ್ಲ, ಕೆಲವರಿಗೆ ಮಾತ್ರ ಹಣ ಜಮಾ ಆಗಿದೆ. ನಿಮಗೆ ಬೇರೆ 10ನೇ ಕಂತೋ 9ನೇ ಕಂತೋ 8ನೇ ಕಂತೋ ಈ ರೀತಿಯಾಗಿ ಬೇರೆ ಯಾವ್ದಾದ್ರು ಕಂತಿನ ಹಣ ಬಂದಿಲ್ಲ ಅಂದ್ರೆ ನಿಮ್ದೆಲ್ಲ ಕರೆಕ್ಟ್ ಆಗಿದೆ, ರೇಷನ್ ಕಾರ್ಡು ಆಕ್ಟಿವ್ ಆಗಿದೆ, ಸ್ಟೇಟಸ್ ಚೆಕ್ ಮಾಡಿದೀರಾ, ಮತ್ತೆ ಟ್ಯಾಕ್ಸ್ ಪೇ ಮಾಡ್ತಿಲ್ಲ, GSTನೂ ಪೇ ಮಾಡ್ತಿಲ್ಲ, ಈ ರೀತಿಯಾಗಿ ನಿಮ್ದು ಪ್ರತಿಯೊಂದು ದಾಖಲೆನೂ ಕರೆಕ್ಟ್ ಆಗಿದೆ, ಆದ್ರೂ ನಿಮ್ಗೆ ಹಣ ಏನಾದ್ರೂ ಬರ್ತಿಲ್ವಾ? ಹಾಗಾದ್ರೆ ನೀವೇನ್ ಮಾಡ್ಬೇಕಾಗುತ್ತಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗಾದ್ರೆ ಹೋಗಿ, ಪ್ರತಿಯೊಂದು ಕರೆಕ್ಟ್ ಇದ್ದು ಹಣ ಬರ್ತಿಲ್ಲ ಅನ್ನುವಂಥವ್ರು ಮಾತ್ರ ಹೋಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕೇಳಿ ಅವ್ರು ನಿಮ್ಗೆ ಹೇಳ್ತಾರೆ ನೆಕ್ಸ್ಟ್ ಏನ್ ಮಾಡ್ಬೇಕನ್ನುವಂಥದ್ದು. ಸ್ನೇಹಿತರೆ, ಇದು ಸದ್ಯಕ್ಕೆ ಬರ್ತಿರುವಂತಹ ಅಪ್ಡೇಟ್ಸ್. ನಿಮ್ಗೆ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.